ಚಾಲುಕ್ಯ ಹಾಸ್ಪಿಟಲ್ ಬಗ್ಗೆ ಹೇಳೋದಾದ್ರೆ ಸರ್, ಅಂದ್ರೆ ಚಾಲುಕ್ಯ ಹಾಸ್ಪಿಟಲ್ ಗುಬ್ಬಿಲಿದೆ, ಎಷ್ಟು ಜನ ಅಲ್ಲಿ ಸಿಬ್ಬಂದಿಗಳಿದ್ದಾರೆ? ಚಾಲುಕ್ಯ ಆಸ್ಪತ್ರೆ ಆಕ್ಚುಲಿ 2 ಆಸ್ಪತ್ರೆ ಇದೆ, ಒಂದು ಗುಬ್ಬಿಯಲ್ಲಿದೆ, ಇನ್ನೊಂದು ಚಿಕ್ಕನಾಯಕನಹಳ್ಳಿ ಇದೆ. 50 ಬೆಡ್ ಇಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 6 ರೆಫರಲ್ ಕ್ಲಿನಿಕ್ಸ್ ಇದೆ. ಹೋಬಳಿ ಲೆವೆಲ್ ಅಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತ ರೆಫರಲ್ ಕ್ಲಿನಿಕ್ ಮಾಡಿದ್ದೀವಿ. ಎಲ್ಲ ಒಟ್ಟು ಸರಾಸರಿ 130 ಸ್ಟಾಫ್ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು 15ಕ್ಕೂ ಹೆಚ್ಚು ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸ್ಪೆಷಾಲಿಟಿ ಸೇವೆಗಳನ್ನ ಒಂದು ಕೈಗೆಟುಕುವ ದರದಲ್ಲಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ಸಾಮಾನ್ಯವಾಗಿ ಒಂದಿಷ್ಟು ಜನ ಪೇಷಂಟ್ಗಳು ಬಂದಿರ್ತಾರೆ, ಅಂದರೆ ಪಾಪ ಹಳ್ಳಿಗಳಿಂದ ಬಂದಾಗ ದುಡ್ಡಿರಲ್ಲ ಅವ್ರ ಹತ್ರ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ನಡೆಸ್ಕೊಳ್ತೀರಿ ಅಂತ? ಆ್ಯಕ್ಚುಲಿ ಹಳ್ಳೀಲಿ ಏನಾಗಿದೆ, ಹೆಲ್ತ್ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಟೌನಲ್ಲಿ ಏನಾಗುತ್ತೆ, ಅವರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಕ್ಯಾಶ್ಲೆಸ್ ಕ್ಲೈಮ್ ಮಾಡ್ಕೊತಾರೆ. ಎಂಥ ಆರೋಗ್ಯದ ಸಮಸ್ಯೆ ಬಂದ್ರೂ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊತಾರೆ. ಇನ್ನು ಸೆಕೆಂಡ್ ಸೆಟ್ ಆಫ್ ಪೇಷಂಟ್ಸ್ ಏನು ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ ನಿಧಾನ ಆದರೂ ಪರವಾಗಿಲ್ಲ ಟ್ರೀಟ್ಮೆಂಟ್ ತೊಗೊತೀವಿ ಅನ್ನೋರು ಇದ್ದಾರೆ. ಇನ್ನು ಕೆಲವು ರೈತ ಸಮುದಾಯಕ್ಕೆ ಮತ್ತು ಸ್ತ್ರೀ ಶಕ್ತಿಗಳು, ಸ್ವಸಹಾಯ ಸಂಘಗಳಿಗೆಲ್ಲ ಯಶಸ್ವಿನಿ ಯೋಜನೆ ಮತ್ತು ಧರ್ಮಸ್ಥಳದ ಆರೋಗ್ಯ ರಕ್ಷಣೆ ಇದೆಲ್ಲ ಇರುತ್ತೆ. ಅದೆಲ್ಲದು ನಮ್ಮ ಹಾಸ್ಪಿಟಲಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಏನು ಯಾವ ಇನ್ಶೂರೆನ್ಸ್ ಇಲ್ದಿರೋರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಚಾಲುಕ್ಯ 365 ಅಂತ ಒಂದು ಹೆಲ್ತ್ ಕಾರ್ಡ್ ಮಾಡಿದ್ದೀವಿ. ಓಕೆ, ಅಂದರೆ 365 ಅಂದರೆ ಸಿಂಪಲ್, 365 ದಿನಕ್ಕೆ ಒಂದು ಫ್ಯಾಮಿಲಿಯವ್ರು ದಿನಕ್ಕೆ ₹1 ಆದರೂ ಸ್ಪೆಂಡ್ ಮಾಡಲಿ ಆರೋಗ್ಯಕ್ಕೋಸ್ಕರ ಅಂತೇಳಿ. ಹಂಗಾಗಿ 365 ರೂಪೀಸ್ ಕೊಟ್ಬಿಟ್ಟು ಅವ್ರು ನಮ್ಮಲ್ಲಿ ಹೆಲ್ತ್ ಕಾರ್ಡ್ ತಗೊಂಡ್ರೆ ಅವ್ರಿಗೆ ಇನ್ ಪೇಷಂಟಲ್ಲೆಲ್ಲ ರಿಯಾಯಿತಿ ದರದಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸು, ಗೌರ್ಮೆಂಟ್ ಪ್ರೈಸಲ್ಲಿ ನಾವು ಅವ್ರಿಗೆ ಸರ್ಜರೀಸ್ ಇರ್ಬೋದು, ಇನ್ ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾವ ಕಾಯಿಲೆಗೂ ಏನೂ ಕೊಡಿಲ್ಲ ಅಂತ ಅಂದರೆ ಅಂಥವ್ರಿಗೆ ಟೋಟಲ್ ಬಿಲ್ಲಲ್ಲಿ 30 to 40% ನಾವು ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ಸುಮಾರು ನಾವು ಗುಬ್ಬಿ ತಾಲೂಕಿನಲ್ಲೇ ಒಂದು 4,000 to 5,000 ಕುಟುಂಬಗಳನ್ನ ಕವರ್ ಮಾಡಿದ್ದೀವಿ. ಅವ್ರಿಗೆ ಯಾವ ಇನ್ಶೂರೆನ್ಸ್ ಇಲ್ಲ, ಬರ್ತಾರೆ ನಮ್ಮ ಹತ್ರ, ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೆಲ್ತ್ ಕೇರ್ ತಗೊಂತಾರೆ. ತುಮಕೂರಿಗೆ ರೆಫರ್ ಮಾಡೋದು, ಬೆಂಗಳೂರಿಗೆ ರೆಫರ್ ಮಾಡೋದು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇದರಿಂದ. ಒಳ್ಳೇದು. ಅದಾದ ನಂತರ ಈಗ ಹಳ್ಳಿಗೆ ಮೈಕ್ರೋ ಕ್ಯಾಂಪ್ಸ್ ಅಂತ ಹೇಳಿ ಹಾಕ್ತೀರಿ ಅಂತ ಕೇಳ್ಪಟ್ವಿ ನಾವು. ಏನ್ ಸರ್ ಆ ಥರ? ಆಕ್ಚುಲಿ ಎಲ್ಲರೂ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾರೆ. ಹೆಲ್ತ್ ಕ್ಯಾಂಪ್ಸ್ ಮಾಡೋ ಉದ್ದೇಶ ಏನಂದ್ರೆ ಅಲ್ಲಿ ಜನಗಳು ನಮಗೆ ಬರಲಿ, ಒಂದು ಸ್ವಲ್ಪ ನಮಗೆ ಪಬ್ಲಿಸಿಟಿ ಸಿಗ್ಲಿ ಅಂತೇಳಿ. ನಾವು ಅದು ಯಾವುದು ಮಾಡೋದು ಬೇಡ, ಪಬ್ಲಿಸಿಟಿ ಅದು ಸೈಡಲ್ಲಿ ಇಟ್ಬಿಡೋಣ. ಪ್ರತಿ ಹಳ್ಳಿಗೆ ಮೈಕ್ರೋ ಕ್ಯಾಂಪ್ಸ್, ಆ ಕ್ಯಾಂಪ್ ಅಲ್ಲಿ ಆ ಹಳ್ಳಿ ಜನಗಳು ಮಾತ್ರ. ಓಕೆ, ಆ ಹಳ್ಳಿ ಜನಗಳಿಗೆ ಒಂದು 4 ಜನ ಡಾಕ್ಟರ್ಸ್ ಹೋಗ್ತೀವಿ, ಸಪೋರ್ಟಿಂಗ್ ಸ್ಟಾಫ್ ಎಲ್ಲ ಹೋಗ್ತೀವಿ. ಸೊ ಒಂದು ಹಳ್ಳಿಲಿ 100 ಜನ ಇದ್ರು ಓಕೆ, 100 ಜನ ಇದ್ರು ಓಕೆ, 2,000 ಮನೆ ಇದ್ರು ಓಕೆ, ಒಂದೇ ಹಳ್ಳಿ. ಒಂದೇ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತೀವಿ, ಕಣ್ಣಿಂದೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ, ಡಯಾಬಿಟಿಕ್ ಸ್ಕ್ರೀನಿಂಗ್ ಮಾಡ್ತೀವಿ, ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಬರಕ್ಕೆ ಹೇಳ್ತೀವಿ. ಮತ್ತೆ ಕಣ್ಣಿನ ಆಪರೇಷನ್ ಇದೆ, ಉಚಿತವಾಗಿ ನಮ್ಮಲ್ಲಿ ಕಣ್ಣಿನ ಆಪರೇಷನ್ ಮಾಡ್ತೀವಿ. ಈ ರೀತಿ ಸುಮಾರು ಗುಬ್ಬಿ ತಾಲೂಕಿನಲ್ಲಿ ಇವಾಗ 160 ಹಳ್ಳಿಗಳಿಗಿಂತ ಹೆಚ್ಚಾಗಿ ನಾವು ಪ್ರತಿ ಹಳ್ಳಿಗೂ ಮೈಕ್ರೋ ಕ್ಯಾಂಪ್ಸ್ನ ಮಾಡ್ತಾ ಇದೀವಿ. ಇದನ್ನ ಚಾಲುಕ್ಯ ಆರೋಗ್ಯ ಸಂಚಾರ ಅಂತ ಒಂದು ಸಣ್ಣ ನೇಮ್ ನಾವೇ ಇಟ್ಕೊಂಡಿದೀವಿ. ಇದರಿಂದ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ನಾನು ಬಯಸ್ತೇನೆ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಹಳ್ಳಿಗಳಿಗೆ ಹೋಗ್ತಾರೆ ನಿಮ್ಮ ಸಿಬ್ಬಂದಿಗಳು, ನೀವು ಅಂತ ಕೇಳ್ಪಟ್ವಿ ನಾವು. ಹೋಗ್ತೀವಿ ಸರ್, ಖಂಡಿತ ಹೋಗ್ತೀವಿ. ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಾಗಿ ಹೋಗ್ತೀವಿ, ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಹೋಗಿರ್ತೀವಿ, ಮತ್ತೆ ಈ ಜಾತ್ರೆಗಳು, ಸ್ಕೂಲ್ ಸಮಾರಂಭಗಳು ಅಂಥದ್ನೆಲ್ಲ ಉಪಯೋಗಿಸ್ಕೊಂಡು ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಮಾಡೋದಕ್ಕೆ ಖಂಡಿತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ಸಾಮಾನ್ಯವಾಗಿ ಆ ಭಾಗಗಳಲ್ಲಿ ಹಳ್ಳಿಗಳು ಹೆಚ್ಚಾಗಿರೋದ್ರಿಂದ ಏನಾದರೂ ಒಂದು ಹಾವು ಕಡಿತಾನೋ, ಒಂದು ಚೇಳು ಕಡಿತಾನೋ, ಅಥವಾ ಏನೋ ಒಂದು ಗಂಭೀರ ಸಮಸ್ಯೆಯಿಂದ ಓಡೋಡ್ ಬಂದಿರ್ತಾರೆ ಸರ್. ಅಂತ ಒಂದು ಪ್ರಕರಣಗಳನ್ನು ನೀವು ಎದುರಿಸಿದ್ದೀರಾ? ಖಂಡಿತವಾಗ್ಲೂ. ನಮ್ಮ ಹಾಸ್ಪಿಟಲ್ 24/7 ICU ಇದೆ, ಎಮರ್ಜೆನ್ಸಿ ಇದೆ, ವೆಂಟಿಲೇಟರ್ ಸರ್ವಿಸಸ್ ಇದೆ, ಡಯಾಲಿಸಿಸ್ ಸರ್ವಿಸಸ್ ಇದೆ. ಪಟ್ಟಣದಲ್ಲಿ ಏನು ಕಾರ್ಪೊರೇಟ್ ಹಾಸ್ಪಿಟಲ್ ಸೇವೆ ಸಿಗುತ್ತೋ ಬಹುತೇಕ ಸರ್ವಿಸ್ಗಳು ನಮ್ಮಲ್ಲಿ ಸಿಗುತ್ತೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಒಂದು ತುಮಕೂರಲ್ಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ICU ಡೇ ಚಾರ್ಜಸ್ ಬಂದು 25,000 ಇಂದ 50,000 ಇರುತ್ತೆ. ನಮ್ಮಲ್ಲಿ ಕೇವಲ 4,000 ಇದೆ ಅದು ಒಂದು ದಿನ ಚಾರ್ಜಸ್, ICU ಚಾರ್ಜಸ್. ಖಂಡಿತವಾಗ್ಲೂ ಹಾವು ಕಚ್ಚಿರೋ ಪ್ರಕರಣ ಇರ್ಬೋದು, ಚೇಳು ಪ್ರಕರಣ ಇರ್ಬೋದು, ಮತ್ತೆ ಎಲ್ಲಾ ರೀತಿ MLCಗಳು, ಆಕ್ಸಿಡೆಂಟ್ಸ್ ಇರ್ಬೋದು, ಪಾಯ್ಸನ್, ಸೂಸೈಡ್ಸ್ ಇರ್ಬೋದು, ಬಹುತೇಕ ಕೇಸ್ಗಳನ್ನ ನಾವು ಮ್ಯಾನೇಜ್ ಮಾಡಿ ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಸೋ ಗ್ರೇಟ್ ಸರ್.